ಪರೋಕ್ಷವಾಗಿ ತಿಂತಿಣಿ ಸ್ವಾಮಿಗಳು ಅಸಮಾಧಾನ ವ್ಯಕ್ತಪಡಿಸಿಲ್ಲ, ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಯಾರದಾರ ಮುಖಾಂತರ ಹೇಳಿ ಕಳಿಸಿದ್ರೆ ಅದು ಪರೋಕ್ಷ. ಈ ಪೂಜಾರಿಗಳು ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚಿಗೆ ಇದ್ದಾರೆ. ಅವರಿಗೆ ಉದ್ಯೋಗ ಬಹಳ ಕಡಿಮೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಆ ಪೂಜಾರಿಗಳಿಗೂ ಸರಿಯಾದ ತರಬೇತಿ ಇಲ್ಲ. ಇದನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ತಿಂತಿಣಿಯ ಕಾಗಿನೆಲೆ ಗುರುಪೀಠದ ಪೂಜಾ ಜಗದ್ಗುರುಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಹೇಳ್ತಾನೇ ಬಂದಿದ್ದಾರೆ. ಇದನ್ನು ನಾನು ಒಂದು ತಿಂಗಳ ಕೆಳಗೆ ತಿಂತಿಣಿಗೆ ಹೋಗಿ ಅವರಿಗೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು ಅಂತ ಕರೆದಾಗ ಇದನ್ನೇ ಅವರು ಪ್ರಸ್ತಾಪ ಮಾಡಿದ್ರು. ಈ ರೀತಿ ಆ ಒಂದು ಪೂಜಾರರ ಮಕ್ಕಳಿಗೆ ಶಿಕ್ಷಣ ಮತ್ತು ತರಬೇತಿ, ಪೂಜಾರಗಳಿಗೆ ತರಬೇತಿ ಇದಾಗಬೇಕು ಅನ್ನೋಂಥ ಪ್ರಸ್ತಾಪವನ್ನು ಕೂಡ ಅವ್ರು ಮಾಡಿದ್ದಾರೆ. ಇದು ಅವ್ರು ಮಾಡ್ತೀನಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ತನಕ ಮಾಡಿಲ್ಲ. ಇದು ನಂಬರ್ 1. ಇದೇ ರೀತಿ ನಿನ್ನೆಯಿಂದ ಮೊನ್ನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿ ಹೋಗಿದ್ದಾರೆ. ಶೃಂಗೇರಿ ಜಗದ್ಗುರುಗಳು 50 ವರ್ಷ ಸನ್ಯಾಸ ಸ್ವೀಕಾರ ಮಾಡಿ 50 ವರ್ಷ ಆಯಿತು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ, ಸಾಧು ಸಂತರ ಅಭಿವೃದ್ಧಿ ಆದರೆ ಮಾತ್ರ, ಮಠ ಮಂದಿರಗಳ ಅಭಿವೃದ್ಧಿ ಆದರೆ ಮಾತ್ರ ಭಾರತೀಯ ಸಂಸ್ಕೃತಿನೂ ಉಳಿಯುತ್ತೆ, ಸಂಸ್ಕಾರನೂ ಉಳಿಯುತ್ತೆ. ಈ ದಿಕ್ಕಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಜನರಿಗೆ ಹೇಳುವ ಆದೇಶ. ಸರ್ಕಾರ ಏನು ಮಾಡ್ತೀವಿ ಅಂತ ಹೇಳಲಿಲ್ಲ. ಅನೇಕ ಮಠ ಮಠಗಳಿಗೆ ಹೋದರೆ ಆ ಮಠಗಳು ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ. ಆ ದೇವಸ್ಥಾನಗಳು ಯಾವ ಅಭಿವೃದ್ಧಿನೂ ಆಗಿಲ್ಲ. ಸಣ್ಣ ಮಠಗಳು, ಸಣ್ಣ ಸಮಾಜಗಳು. ಆ ಸಮಾಜಗಳಿಗೆ, ಆ ಮಠ ಮಂದಿರಗಳಿಗೆ, ಆ ಸಾಧು ಸಂತರಿಗೆ ಅಭಿವೃದ್ಧಿಗೆ ನಾವು ಹಣ ಕೊಡಬೇಕು ಅನ್ನೋಂಥ ತೀರ್ಮಾನ ಅವರು ಮಾಡಿ ನಾಳೆ ಬಜೆಟ್ನಲ್ಲಿ ಇಷ್ಟು ಘೋಷಣೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಹೇಳಿದರೆ ಸಂತೋಷ ಆಗೋದು. ಅದು ಬಿಟ್ಟು ಭಾಷಣ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಸಂಸ್ಕಾರ ಬರುತ್ತೆ, ಸಂಸ್ಕೃತಿ ಉಳಿಯುತ್ತೆ, ಸಾಧು ಸಂತರಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಗಮನ ಕೊಡಬೇಕು ನೀವು ಅಂತ ಜನಗಳಿಗೆ ಭಾಷಣ ಹೊಡೆದ್ರೆ ಲಾಭ ಏನು? ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಹೇಳಿ ಕೇಳ್ತೇನೆ, ನಿನ್ನೆ ಪೂಜ್ಯ ತಿಂತಿಣಿ ಸ್ವಾಮಿಗಳು ಏನು ಹೇಳಿದ್ದಾರೆ, ಹಿಂದೆ ಏನು ಹೇಳಿದರು, ಹಿಂದೆ ಆಶ್ವಾಸನೆ ಕೊಟ್ಟಿದ್ದರು, ಆ ಪೂಜಾರಿಗಳಿಗೆ ತಕ್ಷಣ ಮಾಸಾಶನ ಕೊಟ್ಟು ಅವ್ರಿಗೆ ತರಬೇತಿ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಲ್ಲ ಆ ಕಡೆ ಪ್ರಯತ್ನ ಮಾಡಲಿ. ಈ ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಏನು ಶೃಂಗೇರಿಯಲ್ಲಿ ಹೇಳಿದ್ದಾರೆ, ಆ ಸಾಧು ಸಂತರ ಅಭಿವೃದ್ಧಿ ದಿಕ್ಕಿನಲ್ಲಿ ಅವ್ರಿಗೆ ಎಷ್ಟು ಹಣ ಬಿಡುಗಡೆ ಮಾಡ್ತೀವಿ, ದೇವಸ್ಥಾನಗಳ ಅಭಿವೃದ್ಧಿ ಏನು ಮಾಡ್ತೀವಿ, ಸಣ್ಣ ಮಠಗಳ ಅಭಿವೃದ್ಧಿ ಏನು ಮಾಡ್ತೀವಿ, ಇದನ್ನು ಕೂಡ ಅವ್ರು ನಾಳೆ ಬಜೆಟಲ್ಲಿ ಎಷ್ಟು ಘೋಷಣೆ ಮಾಡ್ತೀರಿ ಅನ್ನೋದನ್ನು ಕೂಡ ಅವ್ರು ಹೇಳಬೇಕು. ಇಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇವಲ ಭರವಸೆ ಕೊಡೋಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತ ಭಾವನೆ ಯಾರು ರಾಜ್ಯದಲ್ಲಿ ಬಂದಿದೆ ಮತ್ತು ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ತಾವೇ ಹೇಳ್ತೀವಿ 99 ಇನ್ನೊಂದು % ಆಗಿ ಬಿಡುವುದ್ರಿ, 100% ಅವ್ರ ಹಿಂದೆ ಇದ್ದಾರೆ, ನಾನು ಒಪ್ತೀನಿ. ಆದರೆ ಈ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕಾಗಿನೆಲೆ ಸ್ವಾಮಿಗಳು ಇದ್ದಾರೆ, 3-4 ಜನನೂ ಇದ್ದಾರೆ. ₹1 ಯಾವುದೇ ರಾಜ್ಯದ ಮಠಗಳಿಗೆ ₹1 ಹಣ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿ ₹109 ಕೋಟಿ ಈ ರೀತಿ ಮಠಗಳಿಗೆ ಕೊಟ್ಟಿವಿ. ಕಾಗಿನೆಲೆಗೌಡ ಮಠಗಳು ಸೇರಿ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಕೊಟ್ಟಿವಿ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ₹129 ಕೋಟಿ ಕೊಟ್ಟಿವಿ. ನೀವೆಷ್ಟು ಕೊಟ್ಟಿರಿ? ಎಷ್ಟೆಷ್ಟು ಮಠಗಳಿಗೆ ಹೇಳಿ? ನೀವೇ 100% ಕುರುಬರ ನಾಯಕರು, ನಾನು ಇಲ್ಲ ಅನ್ನಲ್ಲ. ಆ ಮಠಗಳ ಪರಿಸ್ಥಿತಿ ನೋಡಿದ್ದೀರಾ? ಮತ್ತು ಹಿಂದುಳಿದವರು ನಾಯಕರು, ರೈಟ್. ಸಣ್ಣ ಸಮಾಜಗಳು, ಸಿಂಪಿ ಸಮಾಜ, ಮಡಿವಾಳ ಸಮಾಜ, ಆ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾ ಇವರಿಗೆ? ರಾಜಕಾರಣದಲ್ಲಿ ಅವ್ರು ಓಟ್ ತೊಗೊಳೋದ್ರಲ್ಲಿ ಮುಂದುವರಿತಾರೆ. ಚುನಾವಣಾ ಸಂದರ್ಭದಲ್ಲಿ ನಾನೇ ಹಿಂದುಳಿದ ನಾಯಕ, ನಾನೇ ದಲಿತ ನಾಯಕ, ನಾನೇ ಕುರುಬರ ನಾಯಕ, ರೈಟ್, ನೀನೇನಪ್ಪ, ಇಲ್ಲ ಅನ್ನಲ್ಲ. ಜನ ಅದು ನಂಬಿ ಹಾಗೇ ಒಟ್ಟು ಕೊಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮೋಸ ಮಾಡ್ತಿದ್ದೀರಿ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನಾನು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನು ಘೋಷಣೆ ಮಾಡಿದರೆ ಅದನ್ನು ಮಾಡಿ. ಜನಗಳು ಓಟ್ ತೊಗೊಳ್ತಿದ್ರಿ, ಸಂತೋಷ. ಬರೀ ಓಟ್ ತೊಗೊಳೋದಕ್ಕೋಸ್ಕರ ಕುರುಬರ ನಿಮಗೆ?
ಅವರ ಅಭಿವೃದ್ಧಿ ಬೇಡವಾ? ತಿಂತಿಣಿ ಸ್ವಾಮಿಯವರು ಬಹಿರಂಗವಾಗಿ ಸಭೆಯಲ್ಲಿ ಘೋಷಣೆ ಮಾಡಿದಾಗ ಎಷ್ಟು ಮನಸ್ಸು ನೊಂದಿರಬೇಕು? 2.5 ವರ್ಷಗಳ ಕಾಲ CM ಕುರುಬರ ಪೂಜಾರಿಗಳಿಗೆ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಭೇಟಿ ಮಾಡೋದಕ್ಕೂ ಕೊಡ್ತಾ ಇಲ್ಲ. ಈಗ DK ಇಂಥದ್ದು ನಮ್ಮ ಭೈರತಿ ಸುರೇಶು ಅದೇ ವೇದಿಕೆಯಲ್ಲಿದ್ದರು, ತಿಂತಿಣಿ ಸ್ವಾಮಿಗಳು ಅಲ್ಲೇ ಇದ್ದರು. ತಿಂತಿಣಿ ಸ್ವಾಮಿಗಳ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡಲಿ. ಪೂಜಾರಿಗೆ ಭೇಟಿಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಂತಿಣಿ ಸ್ವಾಮಿಗಳು ಹೇಳಿದಾಗ 99% ಕುರುಬರು ನಮ್ಮ ಜೊತೆ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂತ ಹೇಳಿದ್ದಕ್ಕೆ ಏನೋ ಬೆಲೆ ಇದೆ? ಅದಕ್ಕೆ ಏನಾರು ಹಿಂಗೆ ಮೋಸ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ಮೋಸಕ್ಕೂ ಒಂದು ಲಿಮಿಟ್ ಇದೆ. ತಗೊಳ್ಳಿ ಓಟು, ಕುರುಬರು 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 ಅಂತ ಹೇಳ್ಕೋತಾ ಇರ್ರಿ, ನಾನು ಬೇಡ ಅನ್ನೋದು. ಆದರೆ ಆ ಕುರುಬರು ಸಮಾಜಕ್ಕಾಗಲಿ ಹಿಂದುಳಿದ ಸಮಾಜಕ್ಕಾಗಲಿ ಏನು ನೀವು ಅನುಕೂಲ ಮಾಡದೇ ಇರೋದಕ್ಕೋಸ್ಕರನೇ ನಾವೀಗ ಸಂಗೊಳ್ಳಿ ಇದು ಕ್ರಾಂತಿವೀರ ಬ್ರಿಗೇಡ್ ಮಾಡೋಕ್ಕೆ ಶುರು ಮಾಡಿರೋದು. ಇಲ್ಲ, ಸಾಧು ಸಂತರಿಗೆ ಗೌರವ ಸಿಗಬೇಕು. 1008 ಸಾಧು ಸಂತರನ್ನು ಕರ್ಕೊಂಡೋಗಿ ಅವ್ರ ಪಾದಪೂಜೆ ಮಾಡ್ತಾ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೇ ತಿಂತಿಣಿಯ ಕಾಗಿನೆಲೆಯ ಸಿದ್ದರಾಮಚಂದ್ರ ಸ್ವಾಮಿಗಳು ಅದಕ್ಕೆ ಅಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ರೀತಿ ಕನ್ನೇರಿ ಸ್ವಾಮಿಗಳು ಕೂಡ ಬಂದು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು ಮತ್ತು ಸಕಲ ಹಿಂದೂ ಸಮಾಜ, ಹಿಂದುಳಿದ ಇಡೀ ಸಮಾಜ ಒಂದು ರೀತಿಯ ಟೂಲ್ ಕಿಟ್ ಆಗಿದೆ ಚುನಾವಣೆಗಳಿಗೆ, ರಾಜಕೀಯ ಪಕ್ಷಗಳಿಗೆ. ಇದು ಹೊರಗೆ ಬರಬೇಕು ಅನ್ನೋಂಥ ಉದ್ದೇಶದಿಂದ, ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾವೀಗ ಕ್ರಾಂತಿವೀರ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ.